ಯಾವುದೇ ಒಂದು ಬಸ್ ಹೈಜಾಕ್ ಆದ ಸಂದರ್ಭದಲ್ಲಿ, ಅಂದರೆ ಭಯೋತ್ಪಾದಕರಿಂದ ಪ್ರಯಾಣಿಕರ ಬಸ್ ಅನ್ನು ತನ್ನ ಉದ್ದೇಶ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಒತ್ತೆಯಾಳಗಿಸಿಕೊಂಡಂತಹ ಸನ್ನಿವೇಶದಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡುವುದರಲ್ಲಿ, ಪ್ರಯಾಣಿಕರನ್ನು ರಕ್ಷಣೆ ಮಾಡಿ ಭಯೋತ್ಪಾದಕರನ್ನ ಶಮನ ಮಾಡುವ ಕಾರ್ಯದಲ್ಲಿ ಭಯೋತ್ಪಾದನಾ ನಿಗ್ರಹ ಕೇಂದ್ರ ಗರುಡಾ ಪಡೆ ಕಮಾಂಡೋಗಳು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ನಾವೀಗ ಪ್ರಸ್ತುತಪಡಿಸುತ್ತಿದ್ದೇವೆ. ಇಂದು ಬೆಂಗಳೂರಿನಿಂದ ಮೈಸೂರು ಮಾರ್ಗವಾಗಿ ಹೋಗುತ್ತಿದ್ದ ಪ್ರಯಾಣಿಕರ ಬಸ್ ಅನ್ನು ಭಯೋತ್ಪಾದಕರ ತಂಡವೊಂದು ಆಕ್ರಮಣಕಾರಿಯಾಗಿ ದಾಳಿ ನಡೆಸಿ ಬಸ್ ಅನ್ನು ಹೈಜಾಕ್ ಮಾಡಲಾಗುತ್ತಿರುವ ದೃಶ್ಯವನ್ನ ನಾವು ನೋಡುತ್ತಿದ್ದೇವೆ. ಹೈಜಾಕ್ ಆದ ಬಸ್ ಅನ್ನು ಕಠಿಣ ಪ್ರದೇಶಕ್ಕೆ ಡೈವರ್ಷನ್ ಮಾಡಲು ವೇದಿಕೆಯ ಬಲಭಾಗದಲ್ಲಿ, ಅಂದರೆ ಮಾರ್ಗ ಮಧ್ಯದಲ್ಲಿ ಡಿ-ಸ್ವಾಟ್ ತಂಡವು ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವೀಗ ಗಮನಿಸುತ್ತಿದ್ದೇವೆ. ಈಗ ನಿಮ್ಮ ಮುಂದೆ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಹೈಜಾಕ್ ಆದ ಬಸ್ ಅನ್ನು ನ್ಯೂಟ್ರಲೈಸ್ ಮಾಡಲು ಬರುತ್ತಿರುವುದು ಗರುಡಾ ಪಡೆ. ಹಸಿರು ಬಣ್ಣದ ಫ್ಲಾಗ್ ಹೊಂದಿದ ವಾಹನದಲ್ಲಿ ಅಸಾಲ್ಟ್ ಪಾರ್ಟಿ, ನೀಲಿ ಬಣ್ಣದ ಫ್ಲಾಗ್ನಲ್ಲಿ ಡೈವರ್ಷನ್ ಪಾರ್ಟಿ, ಕೆಂಪು ಬಣ್ಣದ ಫ್ಲಾಗ್ನಲ್ಲಿ ಸರ್ಚ್ ಪಾರ್ಟಿ, ಹಳದಿ ಬಣ್ಣದ ಫ್ಲಾಗ್ನಲ್ಲಿ ರಿಸರ್ವ್ ಪಾರ್ಟಿ ಹಾಗೂ ಅವರಿಗೆ ಸಹಾಯವಾಗುವಂತೆ ವೇದಿಕೆಯ ಎಡಭಾಗದಲ್ಲಿ ಟ್ರೂಪ್ ವೆಹಿಕಲ್ನಲ್ಲಿ ಹಿಂಬಾಲಿಸಿದ ಕಮಾಂಡೋಗಳು ಹೈಜಾಕ್ ಬಸ್ ಅನ್ನ ಮಾರ್ಗವನ್ನ ಬದಲಿಸುವಲ್ಲಿ ಯಶಸ್ವಿಯಾಗಿದ್ದು, ಅದರೊಂದಿಗೆ ಹೈಜಾಕ್ ಆದ ಬಸ್ ಅನ್ನು 4 ದಿಕ್ಕಿನಿಂದ ಗರುಡಾ ಪಡೆಯ ಕಮಾಂಡೋಗಳು ದಿಗ್ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಸ್ ಅನ್ನು ನಿಲ್ಲಿಸುತ್ತಿದ್ದಂತೆ ವಿಂಡೋ ಅಸಾಲ್ಟ್ ಮಾಡುತ್ತಿದ್ದಂತೆ ಅರ್ಜುನ ವೈರಿಯನ್ನು ಆಕ್ರಮಣಕಾರಿಯಾಗಿ ದಾಳಿ ನಡೆಸುತ್ತಿದ್ದು, ಅದೇ ದಾರಿಯಲ್ಲಿ ಕಮಾಂಡೋಗಳು ಸಾಹಸಮಯ ಅಟ್ಯಾಕ್ ನಡೆಸುತ್ತಿದ್ದಾರೆ. ವೈರಿಯನ್ನು ಊಹಿಸಲು ಆಗದ ರೀತಿಯಲ್ಲಿ ಅಟ್ಯಾಕ್ ನಡೆಸುತ್ತಿರುವ ಅರ್ಜುನ ಡಚ್ ಶೆಪರ್ಡ್ ಬ್ರೀಡ್ ನ ಡಾಗ್ ಆಗಿದ್ದು, ಅಸಾಲ್ಟ್, ಎಕ್ಸ್ಪ್ಲೋಸಿವ್ ಸ್ನೀಫಿಂಗ್, ಟ್ರ್ಯಾಕಿಂಗ್ ಮೂರರಲ್ಲಿಯೂ ಸಿಆರ್ಪಿಎಫ್ ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದ ಡಾಗ್ ಇದಾಗಿದ್ದು, ಸುಮಾರು 224 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಬೈಟಿಂಗ್ ಕೆಪಾಸಿಟಿ ಹೊಂದಿದ ಡಾಗ್ ಇದಾಗಿದೆ. ಬಸ್ನ ಚಾಲಕನನ್ನು ಇಳಿಸುತ್ತಿದ್ದಂತೆ ಕಮಾಂಡೋಗಳು ಆಯುಧದ ಸುಪರ್ತಿಗೆ ಪಡೆಯುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಹಾಗೂ ಯಾವುದೇ ಸಂಶಯಾಸ್ಪದ ವ್ಯಕ್ತಿಯ ಕೈ ಕಾಲುಗಳಿಗೆ ಅವನು ಸ್ವಲ್ಪವೂ ಕದಲದಂತೆ ಹ್ಯಾಂಡ್ ಕಫ್ ಅನ್ನು ಹಾಕಿ ತಮ್ಮ ಆಯುಧದ ಸುಪರ್ತಿನಲ್ಲಿ ಇಟ್ಟುಕೊಳ್ಳುತ್ತಿರುವ ದೃಶ್ಯವನ್ನ ನಾವು ನೋಡುತ್ತಿದ್ದೇವೆ. ಅಸಾಲ್ಟ್ ಕಮಾಂಡೋಗಳ ಕಾರ್ಯಾಚರಣೆಯ ನಂತರ ಸರ್ಚ್ ಪಾರ್ಟಿ ಕಮಾಂಡೋಗಳ ಕಾರ್ಯಾಚರಣೆಯಲ್ಲಿದ್ದು, ವಾಹನದಲ್ಲಿರುವ ಅನುಮಾನಾಸ್ಪದ ಹಾಗೂ ಸಂಶಯಾಸ್ಪದ ಹಾಗೂ ಎಲ್ಲರನ್ನು ಬಗೆ ಬಗೆಯಾಗಿ ಪೂರ್ಣ ದೇಹ ತಪಾಸಣೆಯನ್ನು ಕಮಾಂಡೋಗಳ ತನಿಖಾದಲ್ಲಿ ಮಾಡಲಾಗುತ್ತಿದೆ. ಈ ಎಲ್ಲ ದೃಶ್ಯಗಳನ್ನ ನೋಡುತ್ತಿದ್ದರೆ ಕಮಾಂಡೋಗಳ ಕಠಿಣ ಪರಿಶ್ರಮ, ತರಬೇತಿ ಎದ್ದು ಕಾಣಿಸುತ್ತಲಿದೆ. ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಟಾಸ್ಕ್ ಫೋರ್ಸ್ ಕಮಾಂಡರ್ನ ಆದೇಶದ ಮೇರೆಗೆ ಸಿಐಇಡಿ ತಂಡವು ಘಟನಾ ಸ್ಥಳಕ್ಕೆ ಆಗಮಿಸುತ್ತಿದೆ. ಹೈಜಾಕ್ ಆದ ವಾಹನದಲ್ಲಿ ಉಗ್ರರು ಗರುಡಾ ಟಾಸ್ಕ್ ಫೋರ್ಸ್ ಕಮಾಂಡೋಗಳು ಹೊಡೆದುರುಳಿಸಿದ ನಂತರ ಬಸ್ನಲ್ಲಿ ಇರಬಹುದಾದ ಐಇಡಿಎನ್ ಮತ್ತು ಉಗ್ರನು ತನ್ನ ದೇಹದಲ್ಲಿ ಹುದುಗಿಸಿಕೊಂಡಿರಬಹುದಾದ ಐಇಡಿಯನ್ನು ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯಗೊಳಿಸುವ ಕಾರ್ಯದಲ್ಲಿ ಕೌಂಟರ್ ಐಇಡಿ ತಂಡವು ಅಂಡರ್ ವೆಹಿಕಲ್ ಸರ್ಚ್ ಮಿರರ್ ಮತ್ತು ಎನ್ಎಲ್ಜಿಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಹಾಗೆ ಎಕ್ಸ್ಪ್ಲೋಸಿವ್ ಡಿಟೆಕ್ಟಿವ್ ಡಾಗ್ ಸೋನಿ ಪೂರ್ಣ ಬಸ್ನ ಶೋಧನಾ ಕಾರ್ಯವನ್ನ ನಡೆಸಿದ್ದು, ಮನುಷ್ಯನ ಕಣ್ಣಿಗೆ ಕಾಣಿಸದಂತೆ ಇಟ್ಟಿರಬಹುದಾದಂತಹ ಸ್ಫೋಟಕ ಹೊಂದಿದ ಬ್ಯಾಗ್ ಅನ್ನ ಪತ್ತೆ ಹಚ್ಚುವಲ್ಲಿ ಸೋನಿಯು ಕಾರ್ಯನಿರತವಾಗಿದ್ದು ಯಶಸ್ವಿ ಆಗಿದೆ. ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಆರ್ಎಸ್ವಿ ಕಮಾಂಡೋವು ಸ್ಥಳದಲ್ಲಿದ್ದು ಬಾಂಬ್ ಸೂಟ್ ಅನ್ನ ಧರಿಸಿದ್ದು, ಈ ಬಾಂಬ್ ಸೂಟ್ MK5 ಮಾಡೆಲ್ ಆಗಿದ್ದು, ಸುಮಾರು 3 kg ವರೆಗಿನ ಎಕ್ಸ್ಪ್ಲೋಸಿವ್ ಸ್ಫೋಟಕ ಧಮಾಕವನ್ನು 1 ಮೀಟರ್ ವರೆಗೆ ತಡೆಯುವ ಸಾಮರ್ಥ್ಯವನ್ನ ಹೊಂದಿರುವ ಬಾಂಬ್ ಸೂಟ್ ಇದಾಗಿದೆ ಹಾಗೂ ತಮ್ಮಲ್ಲಿರುವ ಎಕ್ಸ್ಪ್ಲೋಸಿವ್ ವೇಪರ್ ಡಿಟೆಕ್ಟರ್ನೊಂದಿಗೆ ದೇಹ ತಪಾಸಣೆಯನ್ನ ಬಾಂಬ್ ಸೂಟ್ ಧರಿಸಿದ ಕಮಾಂಡೋವು ನಡೆಸುತ್ತಿರುತ್ತಾರೆ ಹಾಗೂ ಬಾಂಬ್ ಸೂಟ್ ಧರಿಸಿದ ಕಮಾಂಡೋವು ಭಯೋತ್ಪಾದಕರು ಹೊಂದಿದಂತಹ ಆಯುಧವನ್ನ ಪರೀಕ್ಷಿಸಿ ಹಸ್ತಾಂತರಿಸುತ್ತಿರುವ ದೃಶ್ಯವನ್ನ
ನಾವೀಗ ನೋಡುತ್ತಿದ್ದೇವೆ. ಅದರೊಂದಿಗೆ ಭಯೋತ್ಪಾದಕರು ಹೊಂದಿದಂತಹ ಐಇಡಿ ಅಂದರೆ ಸ್ಫೋಟಕ ದೊರೆತಿರುವ ಬ್ಯಾಗ್ ಅನ್ನು ತಮ್ಮಲ್ಲಿರುವ ಟ್ಯಾಲಿಸ್ಕೋಪಿಕ್ ಮ್ಯಾನಿಪ್ಯುಲೇಟರ್ನ ಮೂಲಕ ಸೇಫ್ ಡಿಸ್ಪೋಸಲ್ ಏರಿಯಾಗೆ ರವಾನಿಸುವ ಕಾರ್ಯದಲ್ಲಿ ಬಾಂಬ್ ಡಿಸ್ಪೋಸಲ್ ತಂಡದ ಬಾಂಬ್ ಸೂಟ್ ಧರಿಸಿದ ಕಮಾಂಡೋವು ಕಾರ್ಯನಿರತರಾಗಿರುತ್ತಾರೆ. ಕಾರ್ಯಾಚರಣೆಯ ಪೂರ್ಣ ಸಫಲತೆಯನ್ನು ಕಂಡಂತಹ ಗರುಡ ತಂಡದ ಕಮಾಂಡರ್ ಅವರ ಆದೇಶದ ಮೇರೆಗೆ ಆಂಬ್ಯುಲೆನ್ಸ್ನಲ್ಲಿ ಇವ್ಯಾಕ್ಯುಯೇಷನ್ ಪ್ರೊಸೀಜರ್ ನಡೆಸಲು ಸ್ಥಳಕ್ಕೆ ವೈದ್ಯಕೀಯ ತಂಡವು ಆಗಮಿಸುತ್ತಲಿದೆ. ಸ್ಥಳದಲ್ಲಿ ಅಸ್ವಸ್ಥಗೊಂಡ ಗಾಯಗೊಂಡ ಪ್ರಯಾಣಿಕರನ್ನು ಸೂಕ್ತ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ನಿಮ್ಮ ಮುಂದೆ ನೋಡುತ್ತಿರುವಂತೆ ಹೈಜಾಕ್ ಆದ ಬಸ್ ಅನ್ನು ಸರ್ವಲೈನ್ಸ್ ಮಾನಿಟರಿಂಗ್ ಮ್ಯಾಪಿಂಗ್ ಮಾಡಿ ಸಂಪೂರ್ಣ ಕಣ್ಗಾವಲಿನಲ್ಲಿ ಇರಿಸಿಕೊಳ್ಳಲು ದೇಶದಲ್ಲೇ ಪ್ರಥಮ ಬಾರಿಗೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ದಿಂದ ಅನುಮೋದನೆ ಪಡೆದ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಮೋಟ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ತರಬೇತಿ ಪಡೆದ ಜಿಲ್ಲಾ ಡ್ರೋನ್ ತಂಡವು ಕಾರ್ಯಾಚರಣೆಯಲ್ಲಿದ್ದು ಡ್ರೋನ್ ಸಹಾಯದಿಂದ ದೊರೆತ ಸಂಪೂರ್ಣ ಚಿತ್ರಣದ ಮಾಹಿತಿಯನ್ನು ಗರುಡ ಅಸಾಲ್ಟ್ ಕಮಾಂಡರ್ ಅವರಿಗೆ ನೀಡುವುದರೊಂದಿಗೆ ಈ ಒಂದು ಕಾರ್ಯಾಚರಣೆಯ ಪೂರ್ಣ ಸಫಲತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಕೃತ್ಯವನ್ನ ಮಾಡಲು ನಾವು ಎಂದೂ ಬಿಡುವುದಿಲ್ಲ. ಅಪ್ಪಿತಪ್ಪಿ ಬಂದದ್ದೇ ಆದರೆ ಜೀವಂತವಾಗಿ ನೀವು ಹೋಗುವುದು ಅಸಾಧ್ಯ ಎಂಬ ಎಚ್ಚರಿಕೆಯನ್ನ ಭಯೋತ್ಪಾದಕರಿಗೆ ಹಾಗೂ ಭರವಸೆಯನ್ನು ದೇಶದ ಜನರಿಗೆ ನೀಡುತ್ತಾ ಅಸಾಲ್ಟ್ ಕಮಾಂಡರ್ ಅವರು ಹಿರಿಯ ಅಧಿಕಾರಿರವರ ಆದೇಶವನ್ನ ಪಡೆಯುತ್ತಾ ಸಿಚುವೇಶನ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಗರುಡ ಪಡೆಯು ಮುಂದೊಂದು ದಿನ ಇಂತಹ ಸನ್ನಿವೇಶಗಳು ಸಂಭವಿಸಿದರೆ ಕಾರ್ಯಾಚರಣೆ ಮಾಡಲು ಸದಾ ಸಿದ್ಧ ಎನ್ನುವ ಘೋಷವಾಕ್ಯದೊಂದಿಗೆ ಈ ಒಂದು ವೇದಿಕೆಯಿಂದ ತೆರಳುತ್ತಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಪಡೆ ಗರುಡ ಪಡೆ, ಭಯೋತ್ಪಾದನಾ ನಿಗ್ರಹ ಕೇಂದ್ರ, ಆಂತರಿಕ ಭದ್ರತಾ ವಿಭಾಗ, ನಿಮಗಿದು ಕೋಟಿ ಕೋಟಿ ನಮನ. The hijacked bus has been rescued with the help of the surveillance monitoring mapping. Director General of Civil Aviation approving Karnataka State Police Remote Pilot Training Institute, KSPR BTI. Congratulations to the entire team, the Garuda Force. ತುರ್ತು ಸಂದರ್ಭಗಳಲ್ಲಿ, ವಿಪತ್ತಿನ ಸನ್ನಿವೇಶಗಳಲ್ಲಿ ಪ್ರಾಣ ಪಣಕ್ಕಿಟ್ಟು ರಕ್ಷಣಾ ಕಾರ್ಯವನ್ನು ನೆರವೇರಿಸುವಂತಹ ಬಲಿಷ್ಠ ಪಡೆ ಗರುಡ ಪಡೆ. ಧನ್ಯವಾದಗಳು. 13ನೇ ಪಂಜಾಬ್ ಘಟ್ಕಾ ತಂಡ ಮೈದಾನಕ್ಕೆ ಬರಲಿದೆ. ಜೆಸಿಒ ಇನ್ಚಾರ್ಜ್ ನಾಯಿಬ್ ಸುಬೇದಾರ್ ಬಲ್ಬೀರ್ ಸಿಂಗ್, ತಂಡದ ನಾಯಕ್ ಹರ್ಷಪ್ರೀತ್ ಸಿಂಗ್. 13ನೇ ಪಂಜಾಬ್ ಘಟ್ಕಾ ತಂಡವು ಪಂಜಾಬ್ನ ಶ್ರೀಮಂತ ಯುದ್ಧ ಕಲಾ ಪರಂಪರೆಯನ್ನು ಉಳಿಸಿ ಶೌರ್ಯ, ಶಿಸ್ತು ಮತ್ತು ಏಕತೆಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಪ್ರಾಚೀನ ಸಿಖ್ ಯುದ್ಧ ಕಲೆಯು ಅಸಾಧಾರಣ ಪ್ರಸ್ತುತಿಗಾಗಿ ಪ್ರಸಿದ್ಧರಾಗಿದ್ದಾರೆ. 13ನೇಯ ಪಂಜಾಬ್ ಘಟ್ಕಾ ತಂಡ. Ladies and gentlemen, a legacy of valor and tradition, the Gatka team of 13 Punjab exemplifies the preservation of Punjab's rich martial heritage while upholding the values of courage, discipline and unity. Renowned for their exceptional mastery of this ancient Sikh martial art, the team has become a symbol of pride and inspiration within the regiment and beyond. Ghatka, deeply rooted in Sikh traditions,